ನಿನ್ನೆ ವ್ಲಾಗ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದೆ. ಇವಾಗ ಟೈಮ್ ಬಂದು ಮಧ್ಯರಾತ್ರಿ 2:53. ಈ ಟೈಮಲ್ಲಿ ನಾನಿರೋದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಲ್ಲಿ. ಹಾಸ್ಟೆಲ್ಗೆ ಹೋದ್ರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ವಿಡಿಯೋ ಎಡಿಟ್ ಮಾಡಕ್ ಆಗಲ್ಲ ಅಂತ ಇಲ್ಲೇ ಇದೀನಿ. ವಿಡಿಯೋ ಅಪ್ಲೋಡ್ ಮಾಡಾಯ್ತು. ಇವಾಗ ಹಾಸ್ಟೆಲ್ಗೆ ಹೋಗೋಣ ಅಂದ್ರೆ ಲಾಕ್ ಹಾಕಿರ್ತಾರೆ. ಇಲ್ಲೇ ಮಲ್ಕೊಳ್ಳೋಣ ಅಂದ್ರೆ ಲಗೇಜಸ್ ಬೇರೆ ಇದೆ. ಬೆಳಗ್ಗೆ 5 ಗಂಟೆಗೆ ಹಾಸ್ಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ವಾಪಸ್ ಚಿಗ್ರಳಿಗೆ ಹೋಗ್ಬೇಕು. ಈಗ ಬೆಳಗ್ಗೆ 5 ಗಂಟೆ, ಹಾಸ್ಟೆಲ್ ಡೋರ್ ಓಪನ್ ಇದೆ. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಬೆಳಗ್ಗೆ ಎದ್ದು ಹೊರಡಬೇಕು. ಇದೇ ನೋಡಿ ನಮ್ಮ ಹಾಸ್ಟೆಲ್ ರೂಮ್. ಅಲ್ಲಿ ಕಾಣಿಸ್ತಿದ್ಯಲ್ಲ ಲಗೇಜ್, ಅದು ನಂದೇನೆ. ಬೆಳಗ್ಗೆ ಅದನ್ನು ತಗೊಂಡ್ ಹೋಗ್ಬೇಕು. 2 hours later. ಈಗ ಬೆಳಗ್ಗೆ 8 ಗಂಟೆ, ಲಗೇಜ್ ತಗೊಂಡು ಹೊರಡೋಣ. ಯಪ್ಪ ಎಷ್ಟು ಧೂಳಿದೆ ಗುರು. ಈ ಧೂಳ್ ನೋಡಿದ್ರೇನೆ ಗೊತ್ತಾಗುತ್ತೆ ನನ್ನ ಬ್ಯಾಗ್ ಯಾರು ಮುಟ್ಟಿಲ್ಲ ಅಂತ. ಚೆಕ್ ಮಾಡಿದ್ರು ಈ ಬ್ಯಾಗಲ್ಲಿ ಅಂತದ್ ಏನು ಸಿಗಲ್ಲ. 2 ಬೆಡ್ಶೀಟ್ ಇದೆ, ಇಲ್ಲೇ ಬಿಟ್ಟು ಹೋಗ್ತೀನಿ. ಬೇರೆ ಹುಡುಗರಿಗಾದ್ರೂ ಯೂಸ್ ಆಗುತ್ತೆ. ಹಾಸ್ಟೆಲ್ ಅಲ್ಲೂ ನಾನು ಒಂದು ಉಂಡಿ ಇಟ್ಟಿದ್ದೆ, ಕುಯ್ದು ನೋಡೋಣ ಇದ್ರಲ್ಲಿ ಎಷ್ಟಿದೆ ಅಂತ. ಇದ್ ನೋಡಿ ನನ್ನ ಎಕ್ಸ್ ಯೂಟ್ಯೂಬ್ ಚಾನಲ್ ನೇಮ್ ಅಮೃತ್ ರೆಕಾರ್ಡ್ಸ್, ಇವಾಗ ಅಮೃತ್ A1. ಅದು ನೆವರ್ ಚೇಂಜೇಬಲ್ ನೇಮ್. ಈ ಉಂಡಿಲೇನು ಸಾವಿರ ಇರ್ಬೋದಾ ಅಂತ ಎಕ್ಸ್ಪೆಕ್ಟ್ ಎಲ್ಲ ಮಾಡಕ್ ಹೋಗ್ಬೇಡಿ. ಇರೋದೇ 20, 10 ರೂಪಾಯಿ 2 ಕಾಯಿನ್, ಟೋಟಲ್ 50 ರೂಪಾಯಿ. ನಡಿ ಅವನ ಅಜ್ಜಿ ಪೆಟ್ರೋಲ್ಗೆ ಆಯ್ತು. ಈ ಬಟ್ಟೆಗಳನ್ನೆಲ್ಲ ಆಚೆ ಇಟ್ಟು ಈ ಗಿಫ್ಟ್ ಬಾಕ್ಸಸ್ ನ ಇದ್ರಲ್ಲಿ ಇಟ್ಟು ಬಟ್ಟೆಗಳನ್ನ ತುರ್ಕಿ ಬ್ಯಾಗ್ ತಗೊಂಡ್ ಹೊರಡೋದು. ಇನ್ನೊಂದ್ಸಲ ನೋಡ್ಕೊಂಬಿಡಿ, ಇದೇ ನಮ್ಮ ಹಾಸ್ಟೆಲ್ ರೂಮ್. ಫೀಲ್ ಮಾಡ್ತಾ ಕೂರಕ್ಕೆ ಟೈಮ್ ಇಲ್ಲ, ಹೊರಡೋಣ. ಈ ಹ್ಯಾಂಡಲ್ ಇಷ್ಟು ದಿನ ಜಾಮ್ ಆಗಿತ್ತು, ಇವತ್ತು ಆಚೆ ಬಂದಿದೆ. ಇವಾಗ ಮನೆಗೆ ಹೋಗೋಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಜಾಗ ಇದೆ, ಅಲ್ಲಿಗೆ ಹೋಗೋಣ. ಜುಲೈ 1ಗೆ ನಾನು ಹೇಳಿದ್ದೆ ಅಲ್ವಾ, ನಾನು ಒಂದು ಸ್ಟಾಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ. ಅದು ಇದೇ ಸ್ಟಾಲ್, Momitos Veg Momos Stall. Hour later. ಇದೇ ಸ್ಟಾಲಲ್ಲಿ ನಾನು 1 ತಿಂಗಳು ಕೆಲಸ ಮಾಡಿದ್ದು. ಒಂದೇ ತಿಂಗಳಲ್ಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಉದ್ದ ಇದೆ ಸ್ಟೋರಿ, ಆದಷ್ಟು ಚಿಕ್ಕದಾಗಿ ಮಾಡಿ ಹೇಳ್ತಾ ಹೋಗ್ತೀನಿ ಅಂತ ಹೇಳೋದು. ಸೊ ಅದೇ ಇದೇ ಸ್ಟಾಲಲ್ಲಿ ನಾನು 1 ತಿಂಗಳು ಕೆಲಸ ಮಾಡಿದ್ದು. ಆ ವಿಷಯನ ಮನೆಯವರಿಂದ ಮುಚ್ಚಿಡಕಂತಾನೆ ನಾನು ಯಾರ ಕಾಲ್ಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಈ ತಿಂಗಳಲ್ಲಂತೂ ನನ್ನ ಲೈಫಲ್ಲೇ ಯಾವತ್ತೂ ನಂಗೆ ಅಷ್ಟು ಕಾಲ್ಸ್ ಬಂದಿಲ್ಲ. ಅದೇನೋ ಗೊತ್ತಿಲ್ಲ, ಈ ತಿಂಗಳಲ್ಲಿ ಬಂದಿದೆ. ನಮ್ಮಮ್ಮ ಅಂತೂ ಕಾಲ್ ಮಾಡಿದಾಗ ಎಲ್ಲಿದ್ಯಾ ಅಂತ ಕೇಳಿದಾಗೆಲ್ಲ ಹಾಸ್ಟೆಲ್ ಆಚೆ ಇದ್ದೀನಿ ಅಂತಾನೆ ಹೇಳ್ತಿದ್ದೆ. ಯಾಕಂದ್ರೆ ಆ ಟೈಮಲ್ಲಿ ನಾನು ಇಲ್ಲಿರ್ತಿದ್ದೆ. ನಮ್ಮಮ್ಮಗಂತೂ ಡೌಟ್ ಬಂದಿರುತ್ತೆ ಅನ್ಸುತ್ತೆ, ಏನ್ ಯಾವಾಗ ನೋಡಿದ್ರೆ ಹಾಸ್ಟೆಲ್ ಆಚೆ ಇದ್ದೀನಿ ಅಂತಾನೆ ಹೇಳ್ತಾನಲ್ವಾ ಅಂತ. ಸುಳ್ಳು ಹೇಳಿಲ್ಲ, ನಿಜಾನೇ ಹೇಳಿದೀನಿ ಅಲ್ವಾ, ಹಾಸ್ಟೆಲ್ ಆಚೆನೇ ಇದ್ದೆ. ಮಾಡ್ದಾಗೆಲ್ಲ ಸ್ವಲ್ಪ ಮಾತಾಡಿ ಮಾಡ್ತೀನಿ ಅಂದ್ಬಿಟ್ಟು ಇಟ್ಬಿಡ್ತಾ ಇದ್ದೆ. ಮತ್ತೆ ಕಾಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗೋಷ್ಟ್ರಲ್ಲಿ ರಾತ್ರಿ 12 ಗಂಟೆ ಆಗ್ತಾ ಇತ್ತು. ಇನ್ನೂ ಒಂದಿನ ನಮ್ಮ ಅಕ್ಕ ಏನೋ ಇಂಪಾರ್ಟೆಂಟ್ ನನ್ನ ಹತ್ರ ಹೇಳ್ಕೋಬೇಕು ಅಂತ ಕಾಲ್ ಮಾಡಿದ್ರು. ನಮ್ಮ ಅಕ್ಕ ಹೇಳೋ ಮಾತೆಲ್ಲ ಕೇಳಿಸ್ಕೊಂಡು ಅವ್ರ ಮಾತಿಗೆಲ್ಲ ರೆಸ್ಪಾನ್ಸ್ ಮಾಡ್ಕೊಂಡು ಹಂಗೆ ಕೆಲಸ ಮಾಡ್ತಿದ್ದೆ. ಬಟ್ ಅವ್ರಿಗೆ ಅಲ್ಲಿ ಗೊತ್ತಿರ್ಲಿಲ್ಲ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ಒರ್ಸೋದು, ಅಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಅಲ್ಲಿ 1-2 ದಿನ ನಮ್ಮ ಅಣ್ಣ ಕಾಲನ್ನು ನಾನು ರಿಸೀವ್ ಮಾಡಕ್ ಆಗಿಲ್ಲ. ಫುಲ್ ಕೋಪ ಮಾಡ್ಕೊಂಡಿದ್ದಂತೆ.
ನೋಡು ನಾವು ಮಾಡಿದ್ರೆ ಕಾಲೇ ಪಿಕ್ ಮಾಡಲ್ಲ, ಮೊದಲು ರಿಟರ್ನ್ ಆದ್ರೂ ಮಾಡ್ತಾ ಇದ್ದೆ, ಇವಾಗ ಅದು ಮಾಡ್ತಿಲ್ಲ ಅಂತ. ಅಣ್ಣಯ್ಯ ಇಲ್ಲಿ ಈ ತರ ಇತ್ತು ಸಿಚುವೇಶನ್, ಅದಕ್ಕೋಸ್ಕರ ಮಾಡಕ್ ಆಗಿಲ್ಲ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಸ್ಕ್ಯಾನ್ ಮಾಡ್ರಿ, ID ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ಕೊಳ್ರಿ. ತಗೊಂಡೇನೋ ಹೋದ್ರು ಸಬ್ಸ್ಕ್ರೈಬ್ ಮಾಡ್ತೀವಣ್ಣ ಅಂತ ಒಬ್ರು ಹೇಳಿಲ್ಲ. ನನ್ನಲ್ಲಿ ಇಷ್ಟೊಂದು ತಾಳ್ಮೆ ಇದೆಯಾ ಅಂತ ಇಲ್ಲಿ ಕೆಲಸ ಮಾಡುವಾಗಲೇ ನನಗೆ ಗೊತ್ತಾಗಿದ್ದು. ಮನೇಲಿ ಅಪ್ಪ ಅಮ್ಮ ಒಂದು ಮಾತಂದ್ರೇ ಅನ್ಸ್ಕೊಳ್ಳಲ್ಲ ನಾವು. ಇಲ್ಲಿ ಬರೋ ಕಸ್ಟಮರ್ಸ್ ಎಲ್ಲ ಏನು ಹೇಳಿದ್ರು ಅನ್ಸ್ಕೋಬೇಕಿತ್ತು, ಏನು ಬೈದ್ರು ಬೈಸ್ಕೋಬೇಕಾಗಿತ್ತು. ಅವ್ರಿಗೆ ತಿರುಗಿಸಿ ಎದುರು ಜವಾಬ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ಎಫರ್ಟ್ ಆಗೋದು ನನ್ನ ಫ್ರೆಂಡ್ ಬಿಸ್ನೆಸ್ಗೆ. ಇವತ್ತು ಈ ಸ್ಟಾಲಲ್ಲಿ ನನ್ನ ಕೊನೆ ದಿನ, ಕೊನೆ ಕೆಲಸ. ನಾಳೆಯಿಂದ ಅವಿನಾಶ್ ತಮ್ಮನಾದಂಥ ಆದಿತ್ಯ ಅವರು ಈ ಸ್ಟಾಲ್ನ ನಡ್ಸ್ಕೊಂಡು ಹೋಗ್ತಾರೆ. ಮಗ, ನಾಳೆಯಿಂದ ಈ ಸ್ಟಾಲ್ ಸಂಪೂರ್ಣ ಜವಾಬ್ದಾರಿ ನಿಂದು. ನನಗಿಲ್ಲಿ ಬರೋ ಹುಡುಗಿರ ಹತ್ರ ಎಲ್ಲ ಅಣ್ಣ ಅಣ್ಣ ಭಯ ಭಯ ಅನ್ಸ್ಕೊಂಡು ಸಾಕಾಗಿತ್ತು. ನಾಳೆಯಿಂದ ನೀನು ಅನ್ಭವಿಸು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಒಳ್ಳೇದಾಗುತ್ತೆ. ಒಂದಿನ ಇಲ್ಲೇ ಕಸ್ಟಮರ್ ಇಲ್ಲ ಅಂತ ಚೇರ್ ಮೇಲೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದೆ. ಹಿಂಗಿಂದ ಒಂದು ಅಜ್ಜಿ ಬಂದು ಎಷ್ಟಪ್ಪ ಮೋಮೋಸ್ ಅಂತ ಕೇಳಿದ್ರು. ನಾನು 80 ರೂಪೀಸ್ ಅಜ್ಜಿ ಅಂತ ಹೇಳಿದೆ. ಆ ಅಜ್ಜಿ ನನ್ನ ಶೋಲ್ಡರ್ ಮೇಲೆ ಹಿಂಗೆ ಕೈ ಇಟ್ಟು ಕಿವಿ ಹತ್ರ ಬಂದು, ನಮ್ಮಂಥವ್ರು ತಿನ್ನೋದಲ್ಲಪ್ಪ ಬಿಡಿದು ಅಂತ ಅಂದ್ಬಿಟ್ರು. ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ಅವತ್ತಿಂದ ಇವತ್ತಿನವರೆಗೂ ಅಜ್ಜಿನ ಹುಡುಕ್ತಾ ಇದ್ದೀನಿ, ಬಂದರೆ ಒಂದು ಪ್ಲೇಟ್ ಕೊಡೋಣ, ನನ್ನ ಕಡೆಯಿಂದ ಕೊಡೋಣ ಅಂತ. ಬಟ್ ಇದುವರೆಗೂ ಅಜ್ಜಿ ಸಿಕ್ಕಿಲ್ಲ. ಆ ಅಜ್ಜಿ ಹೇಳಿದ ಮಾತು, ಅಜ್ಜಿ ಮುಖ ನನ್ನ ಮನಸ್ಸಲ್ಲಿ ಅಚ್ಚೆಯಾಗಿ ಉಳ್ಕೊಂಡ್ಬಿಟ್ಟಿದೆ. NV ಕಾಲೇಜ್ ಡೆಡ್ ಆಪೋಸಿಟೇ ಇದೆ. ಕಲಬುರ್ಗಿ ಜನತೆಗೆ ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀನಿ, ಬಂದು ಒಂದ್ಸಲ ವಿಸಿಟ್ ಮಾಡಿ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ, ನನ್ನ ಫ್ರೆಂಡ್ ಸ್ಟಾಲ್ ಅಂತ ನಿಜವಾಗ್ಲೂ ನಾನು ಹೇಳ್ತಾ ಇಲ್ಲ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಕ್ಸ್ಪೆಷಲಿ ನನ್ನ ಫೇವ್ರೇಟ್ ಕಾರ್ನ್ ಚೀಸ್ ಮೋಮೋಸ್. ನಿನ್ನೆ ರಾತ್ರಿ ತಿನ್ನೋಕ್ಕಾಗಿಲ್ಲ, ಯಾಕಂದರೆ ಬರ್ತಾನೆ ಬಿರಿಯಾನಿ ತಿನ್ಕೊಂಡು ಬಂದುಬಿಟ್ಟಿದ್ದೆ, ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಇವಾಗೂ ತಿನ್ನೋಕ್ಕಾಗಲ್ಲ. ಸಾಯಂಕಾಲ 3 ಗಂಟೆಗೆ ಇಲ್ಲ 4 ಗಂಟೆಗೆ ಓಪನ್ ಆಗುತ್ತೆ. ಸ್ಟಾಲ್ ಓಪನ್ ಮಾಡ್ತಿದ್ದಂಗೆ ಫಸ್ಟು ಒಳಗಡೆಯಿಂದ ಇಲ್ಲಿ ಮೇಲೆ ಎತ್ತಿಡ್ತಿದ್ದಿದ್ದೆ ಪುಟಾಣಿ ಗಣೇಶ. ಕಸ್ಟಮರ್ಸ್ ಇಲ್ಲದೆ ಇರೋ ಟೈಮಲ್ಲಿ, ಬೋರ್ ಆಗ್ತಾ ಇದ್ದಿದ್ದ ಟೈಮಲ್ಲಿ ಆ ಗಣೇಶ ಜೊತೆನೆ ಮಾತಾಡ್ತಾ ಇದ್ದಿದ್ದು. ಪ್ರತಿದಿನ ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಾದ್ಮೇಲೆ ಆ ಗಣೇಶ ಹತ್ರ ನಾನು ಬೇಡ್ಕೊಳ್ತಾ ಇದ್ದಿದ್ದು ಒಂದೇ, ಅಪ್ಪ ದೇವರ ಗಣೇಶ, ನಿನ್ನೆ ಎಷ್ಟು ಕಲೆಕ್ಷನ್ ಆಗಿತ್ತು, ಇವತ್ತು ಅದಕ್ಕಿಂತ ಜಾಸ್ತಿ ಆಗಬೇಕು, ಬಟ್ ನಿಧಾನಕ್ಕೆ ಆಗಬೇಕು. ಒಂದೇ ಸಲ ಎಲ್ಲ ಕಸ್ಟಮರ್ಸ್ ಅದು ಕೊಡು, ಇದು ಕೊಡು, ಪಾರ್ಸಲ್ ಕೊಡು, ಫ್ರೈಡ್ ಕೊಡು, ಸ್ಟೀಮ್ ಕೊಡು ಅಂತ ನಾನು ಎದೆ ಮೇಲೆ ಕೂತ್ಕೊಳ್ಬಾರ್ದು ಅಂತ. ಆಮೇಲೆ ಇನ್ನೊಂದು ಬೇಡ್ಕೊಳ್ತಾ ಇದ್ದಿದ್ದು, ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನೋ ನಮ್ಮ ಓನರ್ ಆದಂಥ ಅವಿನಾಶ್ ಅಷ್ಟೇ ಸ್ಯಾಲ್ರಿ ಕೊಡಲಿ ಅಂತ. ಇದೇನೆ ನಾನು 1 ತಿಂಗಳು ಮೇಂಟೈನ್ ಮಾಡ್ಕೊಂಡು ಬಂದಿದ್ದು ಸೀಕ್ರೆಟು. ಇವಾಗ ರಿವೀಲ್ ಮಾಡಿದ್ದೀನಿ, ಫ್ರೀ ಇದ್ದೀನಿ. ಇವಾಗ ಮಾಡಿರಿ ಕಾಲು, ಮೆಸೇಜು. ಆ್ಯಕ್ಚುಲಿ ಕೆಲಸ ಇವಾಗ ಇನ್ನೂ ಜಾಸ್ತಿ ಇದೆ. ವ್ಲಾಗ್ ಮಾಡಿ, ಎಡಿಟ್ ಮಾಡಿ, ನಿನ್ನೆ ಅನುಭವಿಸಿದ್ದೀನಿ, ಅಷ್ಟಿಷ್ಟು ಅನುಭವಿಸಿಲ್ಲ. ಗೈಸ್, ಈ ಪೆಟ್ಟಿ ಅಂಗಡಿಯಲ್ಲಿ ಶುಂಠಿ ಟೀ ಮಾಡ್ತಾರೆ, ಖಡಕ್ ಟೀ ಅಂದ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ಎಲ್ಲಿರೋದಪ್ಪ ಅಂದರೆ SP ಕಾಲೇಜ್ ಆಪೋಸಿಟ್ ರೋಡಲ್ಲೇ ಸ್ಟ್ರೈಟ್ ಬರಬೇಕು, ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಇಲ್ಲಿ ವಿವೇಕಾನಂದ ಕಾಲೇಜ್ ಕೂಡ ಇದೆ, ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಕಲಬುರ್ಗಿ ಜನರಿಗೆ. ಅಪ್ಪ, ಕಾಲೇಜ್ ಸ್ಟ್ರಿಕ್ಟ್ನೆಸ್ಸಿಂದನೇ ನಂದು 2 ಸಬ್ಜೆಕ್ಟು. ಇನ್ನೊಂದು ನನಗೆ ಇಲ್ಲಿ ಏನಪ್ಪ ಇಷ್ಟ ಆಗಿದ್ದು ಅಂದರೆ, ಟೀನ ಗಾಜಿನ ಗ್ಲಾಸಲ್ಲಿ ಕೊಡ್ತಾರೆ. ಗಾಜಿನ ಗ್ಲಾಸಲ್ಲಿ ಟೀ ಕುಡಿಯೋ ಮಜಾನೇ ಬೇರೆ. ಟೇಸ್ಟ್ ಮಾಡೋಣ. ಏನು ಹೇಳ್ಬೇಕು ಹೇಳಿ, ಇದನ್ನು ಫೀಲ್ ಮಾಡೋರಿಗೆ, ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಈ ಟೀ ಜೊತೆಗೆ ಹಂಗೆ ಒಂದು ಬಿಸ್ಕೆಟ್ ಇದ್ದಿದ್ದರೆ ಚೆನ್ನಾಗಿರೋದು. +10 ಗೈಸ್. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ಕಲಬುರ್ಗಿಯಲ್ಲಿ ಫಸ್ಟ್ ಡಿಗ್ರಿ ಕಾಲೇಜ್ ಅಡ್ಮಿಷನ್ ಆಗಬೇಕಾಗಿದ್ದಿದ್ದೆ ಈ SP ಕಾಲೇಜಲ್ಲಿ. ಬಂದಾಗ ನಾನು ನಮ್ಮ ಅಣ್ಣ ಅಡ್ಮಿಷನ್ಗೆ ಅಂತ ಹೋಗಿದ್ವಿ BBA ಲಾಜಿಸ್ಟಿಕ್ಗೆ. ನನ್ನ 12th ಮಾರ್ಕ್ಸ್ ಕಾರ್ಡ್ ಕೇಳಿದ್ರು, ಕೊಟ್ಟೆ. ಪ್ರಿನ್ಸಿಪಲು ಗಾಬರಿ ಆಗ್ಬಿಟ್ಟ ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿ, ಏನಪ್ಪ ಇದು ಬರೀ ಕಾರ್ಡ್ ಐತೆ, ಮಾರ್ಕ್ಸ್ ಎಲ್ಲಿ ಅಂತ. ಆಮೇಲೆ ಗೊತ್ತಾಯ್ತು ಈ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂತ. ಆಚೆ ಬಂದ್ಬಿಟ್ಟೆ. ನಾನು ಸೀಟ್ ಸಿಕ್ಕಿಲ್ವಲ್ಲ ಅಂತ ಈ ಹೋಟ್ಲಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ನನ್ನ ತಮ್ಮನಿಗೆ ಸೀಟ್ ಸಿಕ್ಕಿಲ್ವಲ್ಲ ಅಂತ ನಮ್ಮ ಅಣ್ಣ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದ್ದ. ಯಾರೋ ನಮ್ಮ
ನಮ್ಮ ಅಣ್ಣನ ಫ್ರೆಂಡೇ ಇನ್ನೊಬ್ಬ SRN ಮೆಥಡ್ ಡಿಗ್ರಿ ಕಾಲೇಜ್ನ ರೆಫರ್ ಮಾಡಿದ್ದು. ಅವತ್ತೇನಾದರೂ ಈ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನಾನು ಡಿಗ್ರಿ ಮುಗಿಸಿ ಜಾಬಿಗೆ ಸೇರಿಬಿಡ್ತಿದ್ದೆ. 1 ವರ್ಷ ಮುಂಚೆನೇ ಬೆಂಗಳೂರಲ್ಲಿ ಇದ್ಬಿಡ್ತಾ ಇದ್ದೆ. ಸೊ ಆ ಥರ ಇತ್ತು. BBA ಲಾಜಿಸ್ಟಿಕ್ ಒಳ್ಳೆ ಕೋರ್ಸು. ನಂದು ನಮ್ಮ ಅಣ್ಣದೇ ಶಾಪ್ ಅನಿಸುತ್ತೆ. ನಮ್ಮದೇ ಲಾಸ್ಟ್ ಬ್ಯಾಚ್. ನಾನು 2023 ಲಾಸ್ಟ್ ಬ್ಯಾಚು. BBA ಲಾಜಿಸ್ಟಿಕ್ಗೆ ತೆಗೆದುಬಿಟ್ಟಿದ್ದಾರೆ. ಈಗ ರಾಮ ಮಂದಿರಲ್ಲಿ ಸಿಗೋ ದಿ ಬೆಸ್ಟ್ ಈರುಳ್ಳಿ ದೋಸೆ ತಿನ್ನೋಣ. ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಸ್ವಲ್ಪ ಅಲ್ಲೇ ಚಟ್ನಿ ಗೈಸ್, ವಾಟರ್ ಬಾಟಲ್ +10. ಅಣ್ಣ ಎಷ್ಟು ದೋಸೆ? ದೋಸೆ 35 ಗೈಸ್. ಈರುಳ್ಳಿ ದೋಸೆ 35 ಅಂದರೆ ಸಚ್ಚೆ ಗ್ರೇಟ್ ಥಿಂಗ್ ಗೊತ್ತಾ. ಬೆಂಗಳೂರಲ್ಲಿ 80ರಿಂದ 100 ರೂಪಾಯಿ. ಒಂದಿನ ನಾನು ರೇಟ್ ಕೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟಿದ್ದೆ. ಗೈಸ್, ಇವಾಗ ಊರಿಂದ ನಮ್ಮ ಚಿಕ್ಕಮ್ಮ ಬರ್ತಿದ್ದಾರೆ. ಇಲ್ಲಿ ಕ್ಲಿನಿಕಲ್ಲಿ ಸ್ವಲ್ಪ ಸ್ಕಿನ್ ಚೆಕಪ್ ಮಾಡಿಸ್ಬೇಕಾಗಿತ್ತು. ಇವಾಗ ಅವ್ರು ಬರೋದಕ್ಕೆ ಏನಿಲ್ಲ ಅಂದರೂ 2 ಅವರ್ ಬೇಕು. ಮತ್ತು ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಹೋಗೋಕೆ ಇನ್ನೂ 2 ಅವರು. ಇನ್ನು 4 ಅವರ್ ಇವಾಗ ಇಲ್ಲೇ ಕಲಬುರ್ಗಿ ರಾಮ ಮಂದಿರಲ್ಲೇ. ಇದು ನನ್ನ ಫೇವ್ರೆಟ್ ಪೆನ್ ಕಂಪ್ನಿ. ವರ್ಸ್ಟ್ ಆಗಿರೋ ನನ್ನ ಹ್ಯಾಂಡ್ ರೈಟಿಂಗ್ನ ಸ್ವಲ್ಪ ಆದರೂ ಬೆಸ್ಟ್ ಆಗಿ ಮಾಡೋ ಕೆಪಾಸಿಟಿ ಇರೋದು ಈ ಪೆನ್ ಕಂಪ್ನಿಗೆ ಮಾತ್ರ. ಅದಕ್ಕೆ ತೊಗೊಂಡೆ +90. ಅಲ್ಲಿ ಕಲಬುರ್ಗಿಯಲ್ಲಿ ನಮ್ಮ ಚಿಕ್ಕಮ್ಮಗೆ ಸ್ಕಿನ್ ಅಲರ್ಜಿ ಆಗಿತ್ತು ಅಂತ ಆ ಕ್ಲಿನಿಕ್ ಹೋಗಿದ್ವಿ. ಇಲ್ಲಿ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ನೋಡ್ತಾವ್ರೆ. ನೆನ್ನೆ ತಗೊಂಡಿದ್ದ ಗಿಫ್ಟ್ನ ಈಗ ಕೊಡೋ ಟೈಮ್. ಒಂದು ಅಮ್ಮನಿಗೆ, ಇನ್ನೊಂದು ಅಮ್ಮಮ್ಮನಿಗೆ. ಏನು ಸೀರೆ ಗಿಫ್ಟ್ ಮಾಡಿದ್ರು ಏನು ರಿಯಾಕ್ಷನ್ ಇಲ್ವಲ್ಲ ಅಂತ ಅನ್ಕೊಳ್ಬೇಡಿ. ನಾನು ಸೀರೆ ಬದಲಾಗಿ ಚಿನ್ನ ಹೋಗಿ ಕೊಟ್ಟಿದ್ರೇನು ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ರಿಯಾಕ್ಷನ್ಸ್ ಹಂಗೆ ಇರ್ತಾ ಇತ್ತು. ಏನಪ್ಪ ಗಿಫ್ಟ್ ಅಂತ ಕೇಳೋದಾದ್ರೆ ಗೈಸ್, ಆ ಬಾಕ್ಸ್ ನೋಡಿನೇ ಗೊತ್ತಾಗಿರುತ್ತೆ ಏನು ಗಿಫ್ಟು ಅಂತ. ನೀವೇ ಹೇಳಿ, ಹೆತ್ತೋಳಿಗೆ, ಮನೆ ಹೆಣ್ಮಕ್ಳಿಗೆ ಅಂದರೆ ನಮ್ಮ ಅಕ್ಕಗೆ, ಇಷ್ಟಪಟ್ಟಿದ್ದು ಹುಡುಗಿಗೆ ಸೀರೆಗಿಂತ ಒಳ್ಳೆ ಗಿಫ್ಟ್ ಇನ್ನೇನು ಕೊಡೋಕ್ಕಾಗತ್ತೆ. ಇವತ್ತಿನ ವ್ಲಾಗಲ್ಲಿ ಇದ್ದಿದ್ದ ಸಮಾಚಾರ ಇಷ್ಟೇ. ಇಲ್ಲಿಂದ ಹೊರಡೋಕ್ಕೆ ಇನ್ನು 3 ದಿನ ಇದೆ. ಅಷ್ಟರಲ್ಲಿ ಆ 3 ದಿನದಲ್ಲಿ ಏನೇನು ವ್ಲಾಗ್ ವೀಡಿಯೋಸ್ ಮಾಡ್ತೀನಿ ಇಲ್ಲಿ ಅಂತ ಗೊತ್ತಿಲ್ಲ. ಬಟ್ ಬೆಂಗಳೂರಿಗೆ ಹೋದ್ಮೇಲೆ ಕ್ರೇಜಿ ಕಾಂಟೆಂಟ್ ಐಡಿಯಾಸ್ಗಳಿದ್ದಾವೆ. ನೋಡೋಣ ಅವೆಲ್ಲ ಹೆಂಗೋಗುತ್ತೆ ಅಂತ. ಟಿಲ್ ದೆನ್ ಟೇಕ್ ಕೇರ್ಸ್. ಜೈ ಭೀಮ್, ನಮಸ್ಕಾರ.